ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಏನಪ್ಪ ವ್ಲಾಗ್ ಅಂದರೆ ಇದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಯಾರು ವೀಡಿಯೋನ ಎದ್ದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ಅಂತ ಅಂದರೆ, ಆ್ಯಕ್ಚುಲಿ ಈ ವಿಡಿಯೋ ನಾನು ಶೂಟ್ ಮಾಡಿರೋದು 20 ಮತ್ತು 21 ಓಕೆನಾ. ಇಲ್ಲಿ ಕಾಫಿ ಕುಡ್ಕೊಂಡು ನಾವು ಇವತ್ತು ಸಂಡೇ ಮನೆ ತವಿದ್ದಿದ್ದರಿಂದ 20th ಅಂತದೆ ಈ ವಿಡಿಯೋ ಮಾಡಿರೋದು. ಮನೆ ತವಿದ್ದಿದ್ದರಿಂದ ಸೊ ಎಲ್ಲರೂ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೋಗ್ತಿದ್ವಿ. ಅದು ಎಲ್ಗಪ್ಪ ಅಂದರೆ ಬಿಡದಿಲಿರುವಂತಹ ನೆಲ್ಲಿಗುಡ್ಡೆ ಕೆರೆಗೆ. ಇಲ್ಲಿ ನನ್ನ ಮಗಳು ಏನು ಮಾಡ್ತಾಳೆ ಗೊತ್ತಾ, ಈ ರೀತಿ ತೋರಿಸ್ತೀನಿ. ಬಿದ್ದರೆ ಮಕ್ಕ ಹೊಡಿತದೆ ನೋಡು, ಹೆಂಗೆ ಕೂತಿದ್ದಾಳು. ಹೇಳ್ಕೊಟ್ರು ಒಂದ್ಸಲಿ ಅದು ಹಂಗೆ ಮಾಡದೆ. ಜನ ಅವ್ರೆ. ಜನ ಸಾಗರ. ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ ನೋಡು. ಬಾಯ್ ಬಾಯ್ ಬಿಟ್ಬಿಡು ಬಾವಳ ನಾಳೆ ದಿಸಿ ಬೇಡ. ಕಾಳ ಗಾಡಿ ಕಾಳ ನೋಡು ಎಷ್ಟು ಜನ ಇದ್ದಾರೆ ಮಗಳು. ನಿನ್ನ ಮಗಳು ಆಡಾಡು ಕೇಳು. ಬೋಟಿಂಗ್ ಚಿನ್ನಮ್ಮ ದಿಸಿ ಏನಮ್ಮ ಏನು ಮಾಡಲ್ಲ ಅವರು. ಬರುತ್ತಾಳಪ್ಪ ಆಡ್ತೀಯಾ? ಏನು ಆ್ಯಕ್ಚುಲಿ ನಾವು ಬಂದಿದ್ದೆ ಬಿಡದಿಲಿರುವಂಥ ನೆಲ್ಲಿಗುಡ್ಡೆ ಕೆರೆಗೆ. ಆ್ಯಕ್ಚುಲಿ ಈವ್ನಿಂಗ್ ಆಗಿತ್ತು ನಾವು ಬಂದಿದ್ದು ಓಕೆನಾ. ಮನೇಲೆಲ್ಲ ಅಡುಗೆ ಮಾಡಿಟ್ಬಿಟ್ಟು ಬಂದಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗಂತೂ ತುಂಬಾ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಬೋಟಿಂಗ್ ಆಗಿರ್ಬೋದು ಮತ್ತು ಈ ರೀತಿ ಅನಿಮಲ್ಸು ಬರ್ಡ್ಸು ಯಾವುದೂ ಕೂಡ ಇರಲಿಲ್ಲ. ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಟಿಕೆಟ್ ಬಂದು 300 or 350 ಸಮಥಿಂಗ್ ಏನೋ ಇದೆ ಅಲ್ಲಿ ಬೋಟಿಂಗ್ ಹೋಗೋದಕ್ಕೆ. ಬಟ್ ನಾವು ಹೋಗಲಿಲ್ಲ. ಏಕೆಂದರೆ ನಾವು ನೀರಿನ ಜೊತೆ ಗಾಳಿ ಜೊತೆ ಬೆಂಕಿ ಜೊತೆ ಸಾಹಸ ಮಾಡೋದಕ್ಕೆ ಹೋಗಲ್ಲ. ಸೊ ಭಯ. ಆ್ಯಕ್ಚುಲಿ ಏನೋ ಚಿಕ್ಕ ಪುಟ್ಟ ತವಾದರೆ ಏನೋ ಅನ್ಬೋದು. ಬಟ್ ಅದು ನೋಡ್ತಾ ಇದ್ದಂಗೆ ಅಷ್ಟು ಭಯ ಆಗುತ್ತೆ. ಗೊತ್ತಿದ್ದು ಯಾಕೆ ಹೋಗಬೇಕು ಅಂಥೇಳಿ ನಮ್ಗೆ ಗ್ರಾಚಾರ ಕೆಟ್ಟು ಆಗೋದಕ್ಕೂ ಮೊದಲೇ ನಾವೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಆಡೋದಕ್ಕೆ ಹೋಗಲಿಲ್ಲ. ಇನ್ನೂ ಬೇಕಾದರೆ ಈ ವಂಡರ್ಲಾ ಆ ಥರಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಬೋಟಿಂಗ್ ಆಡೋದಕ್ಕೆ ಹೋಗಲಿಲ್ಲ. ಅದೇ ಅಮೌಂಟ್ ಕೊಟ್ಟು ಯಾಕೆ ವೇಸ್ಟ್ ಮಾಡಬೇಕು. ಅದು ಓದ ತಕ್ಕನಂಗೆ ನೆಮ್ಮದಿಯಾಗಿ ಇರೋಕ್ಕೆ ಕುತ್ಕೊಳ್ಳೋದಕ್ಕೂ ಆಗಲ್ಲ. ನದಿ ಒಳಗಡೆ ಭಯ, ಏನೋ ಒಂಥರ ಮನಸ್ಸಲ್ಲೆಲ್ಲ ಒಂಥರ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಅದೇ ದುಡ್ಡು ಖರ್ಚು ಮಾಡಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಬೋಟಿಂಗ್ ಆಡೋದಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಓಕೆನಾ. ಆ್ಯಂಡ್ ತುಂಬ ಜನ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಬೋಟಿಂಗ್ ಆಡೋದಕ್ಕೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಒಂದು ರೌಂಡ್ ಕರ್ಕೊಂಡು ಬರುತ್ತೆ ಹಿಂಗೆ ಹೋಗಿ ಆ ಥರ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಹೋಗ್ತಿದೆ ಬೋಟಿಂಗು, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಅದು ಮತ್ತೆ ವಾಪಸ್ ರಿಟರ್ನ್ ಅವ್ರನ್ನ ಕರ್ಕೊಂಡು ಬರುತ್ತೆ. ಬೋಟಿಂಗಿಂದ ಹೋಗಿದ್ದು ಬೋಟ್ ಇದು ಅಲ್ಲಿ ಎಂಡ್ವರೆಗೂ ಹೊರಟೋಗ್ಬಿಟ್ಟೈತೆ. ವೆಯ್ಟ್ ಎಲ್ರಿ ಅದು? ಅಲ್ಲಿ ಫೈನಲಾಗಿ ಇಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಗೈಸ್. ಬತ್ತು ನೋಡಿ ಇಲ್ಲಿ ಒಂದು ರೌಂಡ್ ಬಂತು. ಇರೋ ಒಂದು ನಿಮಿಷ ಇಲ್ಲ ನೋಡ್ರಿ ಬತ್ತು. ಓ ಮೈ ಗಾಡ್ ರೀ ಇನ್ನೂ ಒಂದು ರೌಂಡ್ ಹೋಗ್ತೈತೆ. ಚಪ್ಪಲಿ ಹಾಕ ಬರ್ಲಿಂದ ಆಯ್ತಲ್ಲ ಮಧ್ಯದಲ್ಲಿ ಐತೈತೆ.
ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಕತ್ಲೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ನೆಕ್ಸ್ಟು ನನಗೆ ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಡಿಕಲ್ಗೆ ಬಂದಿದ್ದೆ. ಆ್ಯಂಡ್ ಅಲ್ಲಿ ಯಾರೋ ಒಂದು ಪಾಪುಗೆ ವುಡ್ವರ್ಡ್ಸ್ ತೊಗೊತಿದ್ರು. ಸೊ ಅದು ನೋಡ್ಬಿಟ್ಟು ನನ್ನ ಮಗಳಿಗೂ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ಒಂದು ವುಡ್ವರ್ಡ್ಸ್ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದು ಇಲ್ಲಿ ನಮ್ಮ ಮನೆಯವರ ಅಂಗಡಿ ಹತ್ರ ಇರೋ ಒಂದು ಟೀ ಶಾಪ್ಗೆ ಬಂದು ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ನಾವು ಗಿರಿಯಾಸಿಗೆ ಬಂದು ಆ್ಯಕ್ಚುಲಿ ಫ್ರಿಜ್ ಮತ್ತು ವಾಷಿಂಗ್ಗೆ ನಾವು ರೌಂಡ್ ಫಿಗರ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ, ಸ್ಕೆಚ್ ಮಾಡಿಸೋಣ ಅಂತ. ಬಟ್ ಅಂದರೆ ಒಂದೇ ಸಲ ದುಡ್ಡು ತಂದೇ ತಗೊಳ್ಬೋದು ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ಆಮೇಲೆ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ವುಡ್ವರ್ಡ್ಸನ್ನು ಮತ್ತು ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಬಂದ್ವಿ. ನೆಕ್ಸ್ಟು ಅದ್ರ ಮನೆಗೆ ನಾನು ಕೆಲ್ಸಕ್ಕೆ ಹೋದೆ. ಓಕೆನಾ, ಸಂಡೇನೂ ವರ್ಕ್ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಅವತ್ತು ಸಂಡೇನೂ ನಾನು ವರ್ಕ್ ಮುಗಿಸ್ಕೊಂಡು ಬಂದೆ ಹೋಗಿ. ದಿಶಿ ಬಾಯ್. ಅವಳು ಕರ್ಕೊಂಡು ಹೋದ್ರೆ ಸಾಕೀಗ. ನೆಕ್ಸ್ಟ್ ಗೈಸ್ ಕೆಲಸ ಮುಗಿಸ್ಕೊಂಡು ವಿಡಿಯೋ ಏನು ಶೂಟ್ ಮಾಡಲಿಲ್ಲ. ಅವತ್ತು ನೈಟು ನಮ್ಮ ಮನೆಗೆ ಹೋದ್ವಾ. ಆ್ಯಕ್ಚುಲಿ ಅಲ್ಲಿ ಮಾವಿನ ಹಣ್ಣು ಎಲ್ಲ ಇತ್ತು. ಓಕೆನಾ, ಸೊ ತಗೊಂಡು ಹೋಗೋಕ್ಕೆ ಬನ್ನಿ ಅಂತ ಹೇಳಿದರು ನಮ್ಮ ಅತ್ತೆ. ಸೊ ಅದಕ್ಕೋಸ್ಕರ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅತ್ತೆ ಅಂದರೆ ಆ ಅತ್ತೆ ಅಲ್ಲ, ನಮ್ಮ ಅಪ್ಪನ ಮನೆಗೆ ಅಂದರೆ ನಮ್ಮ ಸೋದರ ಮಾವನ ಹೆಂಡ್ತಿ. ಸೊ ಅಲ್ಲಿ ಫ್ರೂಟ್ಸ್ ಎಲ್ಲ ಇತ್ತು. ಓಕೆನಾ, ಅಂದರೆ ಮಾವಿನ ಹಣ್ಣು ಅಂದರೆ ನಮ್ಮದು ಮರ ಇತ್ತು. ಸೊ ಅದು ಹಣ್ಣೆಲ್ಲ ಆಗಿಬಿಟ್ಟಿತ್ತು, ಅಂದರೆ ಅಡೆ ಹಾಕ್ತಾರೆ ಅಂತ ಹೇಳ್ತಾರಲ್ವ ಔಷಧಿ ತಂದು. ಸೊ ಎಲ್ಲ ಹೊರ್ಟೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಹಣ್ಣುಗಳೆಲ್ಲ ಇತ್ತಲ್ವ. ಸೊ ಅದನ್ನು ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಗಳು ಅವಾಗ ಬುಕ್ ಇಸ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ಲು. ಕಣ್ಗಿಗೆ ಪುಟ್ಟ ಕಣಪ್ಪ ಬುಡ್ರಿ ನೀನು. ಬರೀಬೇಕು ಅಂತ ಹಿಡ್ಕೋತ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದ್ವಿ. ನೈಟ್ ಒಂದು 8:30 9 ಗಂಟೆ ಆಗಿತ್ತು. ಸೊ ಎಣ್ಣೆ ಹಾಕಿ ತುಂಬ ದಿನ ಆಗಿತ್ತು. ಸೊ ನಮ್ಮ ಮನೆಯವರು ಸುಮ್ಮನೆ ಕೂತಿದ್ರಲ್ವ. ಸೊ ಅದಕ್ಕೋಸ್ಕರ ಅಂದರೆ ನಾವೇ ಹಾಕೊಳ್ಳೋದಕ್ಕಿಂತ ಬೇರೆ ಯಾರಾದರೂ ಹಾಕಿದ್ರೆ ಸ್ವಲ್ಪ ಮಸಾಜ್ ಮಾಡ್ದಂಗೆ ಅನಿಸುತ್ತೆ, ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕು ಅಂದಿದ್ದಕ್ಕೆ ಅವ್ರು ಹಾಕ್ಕೊಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಮನೆಯವ್ರು ಅವ್ರು ಹಾಕ್ತಾ ಇದ್ದಿದ್ದಕ್ಕೆ ನನ್ನ ಮಗಳು ನಾನು ಕೂಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೈಗೆ ಎಣ್ಣೆನ ಹಾಕ್ಸ್ಕೊತಾ ಇದ್ಲು. ಸೊ ನೆಕ್ಸ್ಟು ಅಲ್ಲಿ ಬೆಳೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟು ಚಿಕನ್ ಫ್ರೈ ನಮ್ಮ ಮನೆಯವ್ರು ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಾನು ಸಾಂಬಾರು ಮಾಡಿದ್ದೆ. ಓಕೆನಾ, ಸೊ ಊಟ ಮಾಡಿ ಮಲ್ಕೊಂಡ್ವಿ. ಅದ್ರ ನೆಕ್ಸ್ಟ್ ಮಾರ್ನಿಂಗೆ ಆ್ಯಕ್ಚುಲಿ ನಮ್ಮೂರಿಗೆ ಹೋದ್ವಿ, ಅಂದರೆ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ಬಟ್ ಪಲ್ಸ್ ಪೋಲಿಯೋ ಆಗ್ತಾ ಇರಲಿಲ್ಲ. ನೆಕ್ಸ್ಟು ರಿಟರ್ನ್ ಬಂದು ನಾವು ಇಲ್ಲಿ ಕೆಂಗೇರಿ ಹತ್ರ ಕ್ಯಾಬ್ ನಿಲ್ಲಿಸಿ ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಗ್ತಾಯಿದ್ರು. ಸೊ ಅಲ್ಲಿ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ನನ್ನ ಮಗಳಿಗೆ ಡ್ಯೂಟಿಗೆ ಹೊರಟೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಂಡೇ ಕೆಲಸ ಮಾಡೋದಕ್ಕೆ ಹೋಗಿದೆ. ಗೊತ್ತೇನಾ, ಸಂಡೇ ಕೂಡ ಹೋಗಿದೆ. ಅವತ್ತು ಸಂಡೇ ಕೆಲಸ ಅಂದರೆ ನಮ್ಮ ಮನೆಯವರು 1-3 ಗಂಟೆಗೆಲ್ಲ ಸಂಡೇ ಅವರು ಬಂದುಬಿಡ್ತಾರೆ. ಸೊ ನಾನು ಬಿಡ್ದಿಗೆ ಬಂದಮೇಲೆ ಅವ್ರು ಫೋನ್ ಮಾಡಿದೆ. ಸೊ ಅವ್ರು ಬಂದರು. ಬಿಡ್ದಿಗೆ ಬಂದು ನಂಗೆ ಸ್ವಲ್ಪ ಐಬ್ರೋ ಮಾಡಿಸ್ಬೇಕಾಗಿತ್ತು. ಓಕೆನಾ, ತುಂಬ ದಿನ ಆಗಿತ್ತು ಮಾಡಿಸಿ. ಸೊ ಅದಕ್ಕೋಸ್ಕರ ಪಾರ್ಲರ್ ಹತ್ರ ಕರ್ಕೊಂಡೋಗಿ ಅವ್ರು ಬರ್ಬೇಕಾದ್ರೆ ಹಂಗೆ ಮಶ್ರೂಮ್ ಗೋಬಿ ತೊಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನಿಜವಾಗ್ಲೂ ಟೇಸ್ಟ್ ಅಂತೂ ಮಶ್ರೂಮ್ ಗೋಬಿ ಒಂಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಮನೆಗೆ ಬಂದು ನಮ್ಮ ಅತ್ತೆ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಅದೆಲ್ಲ ಹಾಗೆ ಇತ್ತು. ಸೊ ಅದನ್ನೆಲ್ಲ ನನ್ನ ಅಂದರೆ ಬೇಗ ಹೊರಟೋಗ್ಬಿಡುತ್ತೆ ಅನ್ನಾಗಿರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನೆಲ್ಲ ಕುಯ್ದು ತಿಂತಿದ್ವಿ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಸಿರಪ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನೈಟು ಅವಳಿಗೆ ಸಿರಪ್ ಹಾಕ್ಸ್ತಿದ್ವಿ. ಓಕೆನಾ, ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಅವಳು ಅವ್ರ ಅಪ್ಪನ ಜೊತೆ ಆಡ್ತಾಯಿದ್ಲು. ನೆಕ್ಸ್ಟು ಅಲ್ಲಿ ನೈಟು ಪರೋಟ ಮಾಡಿ ಆಲೂ ಗ್ರೇವಿ ಮಾಡಿ ಮೊಟ್ಟೆ ಬೇಯಿಸಿದೆ. ಓಕೆನಾ, ಸೊ ಊಟ ಮಾಡಿಕೊಂಡು ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಹತ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ಬೇಗ ಮಲಗೋಣ ಅಂತ ಹೇಳ್ಬಿಟ್ಟು ಮಲಗಿಬಿಟ್ಟಿದೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಇದು ನನ್ನ ವರ್ಕ್. ಆ್ಯಕ್ಚುಲಿ ನನಗೆ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಅಟದ ಮೇಲೆ ನಾನು ಕಲ್ತಿದ್ದು. ಓಕೆನಾ, ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ನಿಮಗೋಸ್ಕರ ಇನ್ನೂ ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.